ನನ್ನ RJ ಆಗಿಲ್ಲ ಅಂದರೆ ಏನಾಗ್ತಿದೆ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಾನು ಮೀಡಿಯಾದಲ್ಲಂತೂ ಇರ್ತಿದ್ದೆ. ಬಿಕಾಸ್ ನಾನು ಜರ್ನಲಿಸಮ್ ಓದಿದ್ದೆ ಮೀಡಿಯಾದಲ್ಲಿ ಇರಬೇಕು ಅಂತ. ಸೊ ನಾನು ಜರ್ನಲಿಸಮ್ ಓದಿದ್ಮೇಲೆ ಐ ಥಿಂಕ್ ಟೈಮ್ಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ, ಕಾಲೇಜ್ ಟೈಮ್ಸ್ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್. ಅದಾದಮೇಲೆ ಆಡಿಷನ್ ಇತ್ತು, ಸೊ ಸೆಲೆಕ್ಟ್ ಆದೆ RJ ಆಗಿ. ಆಮೇಲೆ ನನಗೆ ಅನ್ನಿಸ್ತು ಲೈಕ್ ಕಂಪ್ನಿನಲ್ಲಿ ನಾವು ಎಷ್ಟೇ ದೊಡ್ಡ ಫೇಮಸ್ ಆದರೂ ಕಂಪ್ನಿ ಒಳಗಡೆ ಕೆಲಸ ಮಾಡ್ತಾ ಇದ್ರು ಒಂದು ಕಂಟ್ರೋಲ್ ಅಂತೂ ಇದ್ದೇ ಇರುತ್ತೆ. ನಂಗೆ ಲಿಮಿಟೇ ಇರಬಾರ್ದು ಅಂತ ಇವಾಗ ಆನ್ಲೈನ್ ರೇಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಸೊ ನನಗೆ ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಕಾರ್ಯಕ್ರಮ ಭಾಳ ಸಂತೋಷ ಕೊಡುತ್ತೆ. ಆ್ಯಕ್ಚುಲಾಗಿ ತುಂಬ ಜನ ಅಂದ್ಕೊಂಡಿದ್ದಾರೆ ಬರೀ ಹುಡುಗರು ಕಾಲ್ ಮಾಡ್ತಾರೆ ಅಂತ. ಲವ್ ಸ್ಟೋರೀಸ್ ವಿತ್ ಅವಿನಾಶ್ಗೆ ಹೈಯೆಸ್ಟ್ ಕಾಲ್ ಮಾಡೋದು ಲವ್ ಮಾಡಿರೋರು ಅಪ್ಪ ಅಮ್ಮ. ಅದು ಒಂದು ಫಂಡ. ಇನ್ಫ್ಯಾಕ್ಟ್ ನನಗೆ ಒಬ್ಬರು ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಕಾಲ್ ಮಾಡಿದರು, ಮ್ಯಾಥಮೆಟಿಕ್ಸ್ ಮೇಷ್ಟ್ರು. ನನ್ನ ಜೀವನ ಪೂರ್ತಿ ಲೆಕ್ಕ ಹೇಳ್ಕೊಟ್ಟೆ ಮಕ್ಕಳಿಗೆ, ಆದರೆ ನನ್ನ ಮಕ್ಳಿಗೆ ನಾನು ಲೆಕ್ಕ ಹೇಳ್ಕೊಡ್ಲಿಲ್ಲ, ಜೀವನದ ಲೆಕ್ಕ. ನೀನು ಶೋನಲ್ಲಿ ಅದನ್ನು ನೀನು ಹೇಳ್ತೀಯಪ್ಪ ಅಂತ. ಸೊ ವಾಟ್ ಈಸ್ ದ ಮೋಸ್ಟ್ ಕಾಮನ್ ಥಿಂಗ್ ದಟ್ ಯು ಟೆಲ್ ಇನ್ ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಅಂದರೆ ಮದುವೆ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ ದುಡುಕ್ಬೇಡಿ ಅಂತ. ಇದನ್ನ ಹುಡುಗಿರಿಲ್ಲ, ಹುಡುಗರು ಮಾಡೋದು ಅತ್ಯಂತ ದೊಡ್ಡ ದುಡುಕ್ ಬಿಡ್ತಾರೆ. ಆ ದುಡುಕು ಎಷ್ಟು ದೊಡ್ಡ ಪ್ರಭಾತ ಆಗುತ್ತೆ ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಒಂದು ಸತಿ ಆ ಚಕ್ರವ್ಯೂಹದೊಳಗಡೆ ಹೋಗ್ಬಿಟ್ರೆ ವಾಪಸ್ ಬರೋದು ತುಂಬ ಕಷ್ಟ. ಬೆಸ್ಟ್ ಆಯ್ಕೆ ಮಾಡ್ಕೋಬೇಕು ಅಂತ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಪ್ರೀತಿ ಅನ್ನೋ ವಿಚಾರ. ನೀವು ಕರಿಯರಲ್ಲಿ ತಪ್ಪು ಡಿಸಿಷನ್ ತೊಗೊತೀರಾ ಅಂದರೆ ಈ ಕಂಪ್ನಿಯಲ್ಲ ಅಂದರೆ ಕೆಲಸ ರಿಸೈನ್ ಮಾಡಿ ಇನ್ನೊಂದು ಕಂಪ್ನಿಗೆ ಹೋಗ್ಬೋದು. ಆದರೆ ಜೀವನದಲ್ಲಿ ಇವಳು ಬಿಟ್ಟು ಇನ್ನೊಬ್ಳನ್ನ ಹೋಗ್ಬೋದು, ಆಪ್ಷನ್ ಇರುತ್ತೆ. ಬಟ್ ಅಷ್ಟು ಸುಲಭ ಅಲ್ಲ. ಇಲ್ಲಿ ಹೃದಯನ ನಾವು ಲೈಬಿಲಿಟಿ ಆಗಿಟ್ಟಿರ್ತೀವಿ, ಮನಸ್ಸಿನ ಮಾತು ಸಂಬಂಧನ ಲೈಬಿಲಿಟಿ ಆಗಿಟ್ಟಿರ್ತೀವಿ. ಅಷ್ಟು ಸುಲಭವಾಗಿ ಬೇರೆ ಜನ ಚೆನ್ನಾಗಿರ್ತಾರೆ, ಆದರೆ ಭಾರತೀಯರಿಗೆ ಕತ್ತರ್ಸಕ್ಕೆ ಸಂಬಂಧನ ತುಂಬ ಪೇನ್ ಆಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಎಮೋಷನಲ್ ಪೀಪಲ್. ಸೊ ಮದುವೆ ಅನ್ನೋದು ಅಥವಾ ಪ್ರೀತಿ ಅನ್ನೋದು ಈ ವಿಚಾರದಲ್ಲಿ ಯುವಕರು ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಈಗ ನೀವು RJ ಆದಾಗ ಎಷ್ಟೋ ಸ್ಟೋರೀಸ್ಗಳು ನಿಮಗೆ ಖುಷಿ ಕೊಟ್ಟಿರ್ತವೆ. ಅದರಲ್ಲಿ ಒಂದು ಬಹಳ ನಿಮಗೆ ಅವ್ರ ಜೊತೆ ಮಾತಾಡಿದ್ದು ಆ ನೆನಪು ಸದಾಕಾಲ ಉಳಿಯುವಂತಕ್ಕಂಥದ್ದು ಒಂದು ಚರ್ಚೆ ಯಾವ್ದಾದ್ರೂ ಒಂದು ನಿಮ್ಮ ಮನಸ್ಸಲ್ಲಿ ಉಳಿದಿರ್ತದೆ. ಯಾಕೆಂತಂದ್ರೆ ಒಂದು ವೇವ್ ಲೆಂತ್, ಓಕೆ, ಕೆಲವು ಬಾಲ್ಯಶತನೇ ಇರ್ತದೆ, ಇನ್ನು ಕೆಲವೊಂದು ವೇವ್ ಲೆಂತ್ ಇರ್ತದೆ. ಅವಾಗ ನಿಮ್ಗೆ ಹಿತ ಅನ್ಸುತ್ತೆ ಮಾತಾಡ್ಲಿಕ್ಕೆ. ಹೌದು. ಅದು ಯಾವುದು ನಿಮ್ಗೆ ಇಷ್ಟ ಆಗಿದೆ? ನನಗೆ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಶಾಲಿನಿ ಅಂತ ಒಂದು ಹೆಣ್ಮಗಳು. ಸೊ ಅವಳು ನನಗೆ ರೆಗ್ಯುಲರ್ ಕಾಲರ್, ತುಂಬ ನನ್ನ ಶೋಗೆ ಕಾಲ್ ಮಾಡ್ತಾ ಇದ್ಲು. ಅವಳು ಬರ್ತ್ಡೇ ದಿನ ಅವಳ ಬಾಯ್ ಫ್ರೆಂಡಿಗೆ ಇವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಅವಳ ಮನೆ ಮೇನ್ ರೋಡಲ್ಲಿದೆ, ಸಿಕ್ಕಾಪಟ್ಟೆ ಹೈವೇನಲ್ಲಿ. ಅವಳು ತುಂಬಾ ಸತಿ ಹೇಳ್ತಾ ಇರ್ತಾಳೆ ಅವಳ ಬಾಯ್ ಫ್ರೆಂಡಿಗೆ ದಯವಿಟ್ಟು ಗಾಡಿ ನಿಧಾನ ಕೊಡ್ಸು ಅಂತ. ಅವತ್ತು ಇವನೇನ್ ಮಾಡಿದ, ರಾತ್ರಿ 12 ಗಂಟೆಗೆ ಯಾರು ಇಲ್ಲ, ಸರಿ ರಾತ್ರಿ 12 ಗಂಟೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳು ಫೇವ್ರೇಟ್ ಎಲ್ಲ ತಗೊಂಡು ಬೈಕಲ್ಲಿ ಅತ್ಯಂತ ಸ್ಪೀಡಾಗಿ ಬಂದಿದ್ದಾನೆ. ಹೆಲ್ಮೆಟ್ ಆಗಿಲ್ಲ, ಬಿದ್ದಿದ್ದಾನೆ, ಮುಖ ಫುಲ್ ತರ್ದು ಸ್ಕ್ರಾಚಸ್ ಆಗಿ. ಆ ಇಡೀ ದಿನ ಆಕೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ದೆ ವೆಯ್ಟ್ ಮಾಡ್ತಾಳೆ ತನ್ನ ಹುಡುಗ ಬರ್ತಾನೆ ಅಂತ. ನೋಡಿದ್ರೆ ಅವ್ನು ಹಾಸ್ಪಿಟ್ಲಿಂದ ಕಾಲ್ ಬರುತ್ತೆ ರಾತ್ರಿ 2:30-3 ಗಂಟೆ ಅಷ್ಟೊತ್ತಲ್ಲಿ. ಅವನ ಫೇಸ್ ಮತ್ತೆ ಸರಿನೇ ಹೋಗ್ಲಿಲ್ಲ. ಅಷ್ಟು ಮುದ್ದಾಗಿದ್ದ ಹುಡುಗ, ಅವನ ಫೇಸ್ ಯಾವತ್ತೂ ಸರಿ ಹೋಗ್ಲಿಲ್ಲ. ಆದರೂ ಶಾಲಿನಿ ಅವನ್ನೇ ಮದುವೆ ಆಗ್ತಾಳೆ. ಅವನ ಫೇಸ್ ಹೆಂಗಾರು ಇರಲಿ, ನಾನು ಪ್ರೀತಿ ಮಾಡಿದ್ದು ಅವನ ಮನಸ್ಸನ್ನ, ಐ ವಿಲ್ ಮ್ಯಾರಿ ಹಿಮ್ ಅಷ್ಟೇ. ಮದುವೆ ಆಗ್ತಾಳೆ. ಆಗ ನಾನು ಈ ವಿಚಾರನ ಕೇಳಿದಾಗ, ಅಲ್ಲಮ್ಮ ನೀನು ಎಲ್ಲ ಹುಡುಗಿಯರು ಹ್ಯಾಂಡ್ಸಮ್ ಆಗಿರೋ ಹುಡುಗರು ಬೇಕು ಅಂತಾರೆ, ಇವನು ಹ್ಯಾಂಡ್ಸಮ್ ಆಗಿದ್ದ ಇವಾಗ ಇಲ್ಲ ಅಂತಂದ್ರೆ ಎಷ್ಟು ಚೆನ್ನಾಗಿ ಹೇಳೋದು ಅಂದರೆ, ಇದೇ ಘಟನೆ ಮದುವೆ ಆದ್ಮೇಲೆ ಆಗಿದ್ದಿದ್ರೆ ನಾನು ಬಿಟ್ಟೋಗ್ತಿದ್ನ. ನಾನು ಯಾವತ್ತು ಅವ್ನು ನೋಡಿದ್ನೋ ಅವತ್ತೇ ಕಮಿಟ್ಮೆಂಟ್ ತಗೊಂಡೆ. ಈ ಕಮಿಟ್ಮೆಂಟು ನನಗೆ ಮುಖ್ಯ. ಆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಪ್ರೀತಿ ಮಾಡಕ್ ಹೋಗ್ಬಾರ್ದು ಅಂತ. ಸೊ ಅದೇ ಹೇಳ್ತೀನಿ, ಎಂಥ ಕಮಿಟ್ಮೆಂಟು ಆ ಹೆಣ್ಮಕ್ಳಿಗೆ, ಅವ್ನು ಎಷ್ಟು ಅದೃಷ್ಟ ಮಾಡಿದ್ದ ಅಂತ. ಸೊ ಎಲ್ಲರಿಗೂ ಹೇಳ್ತೀನಿ, ಕಮಿಟ್ಮೆಂಟ್. ನೀವೊಬ್ಬರು ಹುಡುಗಿನ ಇಷ್ಟಪಡ್ತೀರಾ ಅಂದರೆ ಕಮಿಟ್ಮೆಂಟ್. ಎಷ್ಟೊತ್ತು ನೀವು ಕೈ ಹಿಡ್ಕೊಳ್ತೀರಾ, ಅದಕ್ಕೆ ನಾನು ಹೇಳೋದು. ಸೊ ಅದು ಭಾಳ ಮುಖ್ಯ ಅಂತ ನಂಗೆ ತುಂಬ ಥ್ರಿಲ್ ಅನಿಸ್ತು. ಮತ್ತು ಒಂಥರ ವಿಚಿತ್ರವಾದ ಪ್ರೀತಿ ಸಂದೇಶಗಳಿರುವಂಥ ಕಥೆಗಳು ನಾನು ಕೇಳಿದ್ದೀನಿ. ನನಗೆ ಕಂಟೆಂಟ್ ಹುಡುಕೋದು ಅಂದರೆ ತುಂಬ ಇಷ್ಟ. ಆಧ್ಯಾತ್ಮಿಕವಾದ ಕಂಟೆಂಟು, ಲವ್ ಕಂಟೆಂಟು, ಈ ಕಂಟೆಂಟ್ ಸರ್ಚಿಂಗಲ್ಲೇ ಅರ್ಧ ಜೀವನ ಕಳೆದಿದ್ದೀನಿ. ಬಟ್ ಇಟ್ ಈಸ್ ಥ್ರಿಲ್ಲಿಂಗ್, ತುಂಬ ಚೆನ್ನಾಗಿರುತ್ತೆ. ಒಂದು ಕಂಟೆಂಟ್ ಮೀಡಿಯಾಗೆ ಬೇಕಾಗಿರೋದೇನು ಕಂಟೆಂಟು, ಅದನ್ನು ಲವ್ವಲ್ಲಿ ಸಿಗುವಂಥ ಕಿಕ್ ಇದೆಯಲ್ಲ, ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅನ್ಸುತ್ತೆ. ಹಂಗಾದ್ರೆ ಯಾರು ಏನು ಸಂಜೆ ಎಲ್ಲೋ ಹೋಗಿ ಕಿಕ್ ತೊಳ್ತಾರಲ್ಲ, ಅಲ್ಲಿ ಹೋಗ್ಬಾರ್ದು.
ಜೀವನ ಅನ್ನೋ ಕಿಕ್ಕಿದೆಯಲ್ಲ ಅದ್ರ ಮಜನೇ ಬೇರೆ. ಆದ್ರೆ ಎಲ್ಲದರಲ್ಲೂ ಕಿಕ್ಕಿದೆ, ಅದ್ರ ಅನುಭವಿಸೋಕೆ ಗೊತ್ತಿರ್ಬೇಕಷ್ಟೆ. ಅನುಭವಿಸೋವಂಥ ಮನಸ್ಥಿತಿ ನಮ್ದಾಗಿರ್ಬೇಕು. ಎಕ್ಸಾಕ್ಟ್ಲಿ. ಈಗ ನಾವು ಸಿನಿಮಾ ಅಂತಂದ್ರೆ ಒಂದು ಕಥೆ ರೆಡಿ ಮಾಡ್ಕೊಳ್ತೀವಿ, ಚಿತ್ರಕಥೆ ರೆಡಿ ಮಾಡ್ಕೊಳ್ತೀವಿ, ಸಂಭಾಷಣೆ ರೆಡಿ ಮಾಡ್ತೀವಿ, ಆಮೇಲೆ ಕಲಾವಿದರನ್ನು ಹುಡುಕ್ತೀವಿ, ಒಂಥರ ಇದೊಂದು ಏನು ಒಂದು ಚೌಕಟ್ಟನ್ನು ಮಾಡ್ಕೊಳ್ತೀವಿ. ಹಾಗೆ ನೀವು RJ ಆಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೋಬೇಕಾದ್ರೆ ಹೇಗೆ ತಯಾರಿ ಮಾಡ್ಕೊಳ್ತೀವಿ? ಫಸ್ಟ್ ಏನಂದ್ರೆ, ನಾನು ಯಾವುದೇ ಒಂದು ವಿಚಾರನ ಆಡಿಯನ್ಸಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ರೀತಿ ಮತ್ತೆ ನೀತಿ ಇರುತ್ತೆ, ಹೇಗೆ ಕಮ್ಯುನಿಕೇಟ್ ಮಾಡ್ತೀನಿ ಅಂತ. ಸೊ ನನ್ನ ಆಡಿಯನ್ಸ್ ಯಾರು, ನನ್ನ ವಿಚಾರ ಏನು, ಈ ವಿಚಾರನ ಹೇಗೆ ಹೇಳಿದ್ರೆ ಆಡಿಯನ್ಸಿಗೆ ಟಚ್ ಆಗುತ್ತೆ. ಸೊ ಇಷ್ಟೇ ನನ್ನ ರಿಸರ್ಚ್. ಅದನ್ನ ನಾನು ಒಬ್ಬ ಗ್ರೇಟ್ ವ್ಯಕ್ತಿಯಾಗಿ ಹೇಳ್ತೀನಿ, ಒಬ್ಬ ಆಟೋ ಡ್ರೈವರ್ಗೆ ಹೇಳ್ತೀನಿ, ಒಬ್ಬ ಏನು ಗೊತ್ತಿಲ್ಲದಿರೋ ಫಸ್ಟ್ 1ನೇ ಕ್ಲಾಸ್ ಹುಡುಗಂಗೆ ಹೇಳ್ತೀನಿ. ಅದು ಅರ್ಥ ಹೆಂಗೆ ಮಾಡ್ಕೊಳ್ತಾರೆ ಅಂದ್ರೆ ಅವರ ಬುದ್ಧಿಶಕ್ತಿ ಹೆಂಗಿರುತ್ತೆ ಹಂಗೆ ಅರ್ಥ ಮಾಡ್ಕೊಳ್ತಾರೆ. ಆದರೆ ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಅಲ್ಲಿ ಮಾತ್ರ ತುಂಬ ಎಮೋಷ್ನಲ್ ಆಗಿರುತ್ತೆ. ಇಷ್ಟೊಂದು ಅಂದರೆ ತುಂಬ ಎಮೋಷನಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಟೇಕ್ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಭಾವನೆಗಳ ಪಯಣ, ನಿಮ್ಮ ಭಾವನೆಗಳು ನಿಮ್ಮ ಹೃದಯದಲ್ಲಿ. ನಾನು ಒಂದು ವಿಚಾರ ಹೇಳ್ತೀನಿ, ಪ್ರೀತಿ ಅಂದರೆ ಆ 2 ಅಕ್ಷರ ಏನಿದೆ ಅದು ಮನಸ್ಸಿಗೆ ತುಂಬ ಹತ್ತಿರವಾಗಿತ್ತು. ಜೀವನನ ಸುಡಕ್ಕೆ ಈ 2 ಅಕ್ಷರ ಸಾಕು, ಅಥವಾ ಜೀವನನ ಕಟ್ಟಕ್ಕೂ ಈ 2 ಅಕ್ಷರ ಸಾಕು. ನಿಮ್ಮ ಜೀವನನ ಕಟ್ತೀರಾ ಅಥವಾ ಸುಟ್ಕೊಳ್ತೀರಾ, ನೀವೇ ಯೋಚನೆ ಮಾಡಿ. ಈ ರೇಂಜಲ್ಲಿ ನಾನು ತೊಗೊಂಡೋಗ್ತೀನಿ ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಸೊ ತುಂಬ ಜನ ಹೇಳ್ತಾರೆ ಯೂಟ್ಯೂಬಿಗೆ ಬಿಡಿ ಅಂತ. ನಾನು ಒಂದೇ ಒಂದು ಎಪಿಸೋಡು ಬಿಟ್ಟಿಲ್ಲ, ಅದು ಇನ್ನೂ ಹಂಗೆ ಕ್ರೇಜ್ ಇರಬೇಕು ಅಂತ. ಬಟ್ ಆದರೆ ತುಂಬ ಕ್ಲೈಂಟ್ಸ್ ಕೇಳ್ತಾ ಇದ್ದಾರೆ. ಸೊ ಕ್ಲೈಂಟ್ಸ್ ಬಂದಾಗ ಏನಾಗುತ್ತೆ, ವ್ಯಾಪಾರಕ್ಕೆ ಒಂದೇ ಒಂದು ಭಾಷೆ ಅರ್ಥ ಆಗೋದು, ಪ್ರಾಫಿಟ್. ವ್ಯಾಪಾರದಲ್ಲಿ ಅವ್ನು ತುಂಬ ಎಮೋಷ್ನಲ್ ಆಗಿರೋ ವ್ಯಾಪಾರ ಮಾಡಕ್ಕೆ ಹೋಗ್ಬಾರ್ದು. ವ್ಯಾಪಾರ ಮಾಡ್ತೀನಿ ಅಂದರೆ ಆ ಸಂದರ್ಭದಲ್ಲಿ ಅವ್ನು ಎಮೋಷ್ನಲ್ ಆಗಿರಬಾರ್ದು. ಬಿಸ್ನೆಸ್ ಕಟ್ ಥ್ರೋಟಾಗೇ ಇರಬೇಕು ಯಾವತ್ತು, ಅವಾಗಲೇ ಅದು ಬಿಸ್ನೆಸ್ ಆಗೋದು. ಇಲ್ಲಾಂದರೆ ಇದು. ಬಟ್ ಹಾಗಂತ ಮೋಸ ಮಾಡಿ ಅಂತಲ್ಲ, ಡಿಸಿಷನ್ ತುಂಬ ಖಡಕ್ ಆಗಿರಬೇಕು. ಸೊ ನನಗೆ ಆ ಥರ ನೋಡ್ತಾ ಇದ್ದೀನಿ. ನೋಡೋಣ ಇನ್ನು ಬರುವಂಥ ದಿನಗಳಲ್ಲಿ ಯೂಟ್ಯೂಬಿಗೆ ಬಿಟ್ಟರೆ ಖಂಡಿತ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಹೇಳಿ ಯೂಟ್ಯೂಬಿಗೆ ಎಪಿಸೋಡ್ಸ್ನ ರಿಲೀಸ್ ಮಾಡ್ತೀನಿ. ಆಮೇಲೆ ನೀವು ಒಳ್ಳೆ ಬರಹಗಾರರು ಅಂತ ನಾನು ಕೇಳಿದ್ದೀನಿ. ನಿಮ್ಮ ಕೈನಲ್ಲಿ ಒಳ್ಳೆ ಬರಹ ಯಾವುದು ಮೂಡ್ ಬಂದಿದೆ? ಬರಹ ಅಂತಂದರೆ ನಾನು ಆ್ಯಕ್ಚುಲ್ ಆಗಿ ಕವನಗಳು ತುಂಬ ಚೆನ್ನಾಗಿ ಬರೀತೀನಿ ಅಂತ ನಾನು ಖಂಡಿತ ಹೇಳಲ್ಲ, ಬರೀತೀನಿ ಅಷ್ಟೆ. ಯಾವಾಗ ಬರೀತೀನಿ ಅಂತ ತುಂಬ ಜನ ಕೇಳ್ತಾರೆ. ತಲೆಗೆ ಎಲ್ಲರೂ ಪೆಟ್ಟು ಬಿದ್ದಾಗ ಬರೆಯೋಕ್ಕೆ ಶುರು ಮಾಡ್ತೀನಿ. ತಲೆಗೆ ಎಲ್ಲರೂ ಪೆಟ್ಟು ಬಿದ್ದು ಬುದ್ಧಿ ಏನು ಆ ಕಡೆ ಈ ಕಡೆ ಆದಾಗ ನಾವು ಬರೆಯೋಕ್ಕೆ ಶುರು ಮಾಡ್ತೀವಿ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ತುಂಬ ಖುಷಿ ಆದರೆ ಪ್ರಕೃತಿನ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಬರೆಯೋದು ಕವಿ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಹಕ್ಕಿಯ ನಾನು ಹಕ್ಕಿ ಆಗೋಕ್ಕೆ ಇಷ್ಟಪಡ್ತೀನಿ. ಆ ಹೂವು ತುಂಬ ಚೆನ್ನಾಗಿ ತಲೆದೂಗುತ್ತಲ್ಲ, ತಲೆದೂಗುವ ಆಸೆ ಅಂತ KS ಅವರು ಒಂದು ಕಡೆ ಹೇಳ್ತಾರೆ. ಹಕ್ಕಿ ತರ ಹಾರಬೇಕು ಅಂತ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಅನ್ಸುತ್ತೆ, ನಾನು ಹಕ್ಕಿ ನೋಡಿದ್ರೆ ಹಕ್ಕಿ ತರ ಹಾರಬೇಕು ಅಂತ. ಒಬ್ಬ ಬಿಸ್ನೆಸ್ ಮ್ಯಾನ್ ಏನು ಯೋಚನೆ ಮಾಡ್ತಾನೆ, ಹಕ್ಕಿ ತುಂಬಾ ಚೆನ್ನಾಗಿದೆ ಅಲ್ಲ, ಈ ತರ 100 ಹಕ್ಕಿನ ತಗೊಂಡು ಇನ್ನೊಬ್ಬಂಗೆ ಮಾರಿದ್ರೆ ಪ್ರಾಫಿಟ್ ಬರುತ್ತೆ. ಆದ್ರೆ ಕವಿ ಹಕ್ಕಿ ನೋಡಿದ ತಕ್ಷಣ ನಾನು ಆ ತರ ಹಾರಬೇಕು. ಒಬ್ಬ ಕವಿ ಮನಸ್ಥಿತಿಗೋ ಒಬ್ಬ ಬೇರೊಂದು ಮನಸ್ಥಿತಿಗೋ ಹೆಂಗೆ ವ್ಯತ್ಯಾಸ ಇರುತ್ತೆ. ಸಾಹಿತ್ಯ ಅನ್ನೋದು ಇಟ್ಸ್ ಓನ್ಲಿ ಎಮೋಷನ್ಸ್. ಶೇಕ್ಸ್ಪಿಯರು ಬಿಸ್ನೆಸ್ ಮಾಡ್ತೀನಿ ಅಂತ ಬಂದ್ರೆ ಫ್ಲಾಪ್ ಆಗ್ತಾನೆ. ಶೇಕ್ಸ್ಪಿಯರ್ ಆಗೇ ಇರಬೇಕು ಅಲ್ವಾ? ಸೊ ನಾನು ಅದಕ್ಕೆ ನಾನು ಲಿಮಿಟ್ ಹಾಕೊಂಡ್ಬಿಟ್ಟಿದ್ದೀನಿ. ನಾನು ಈ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ನಾನು ಇಷ್ಟೇ, ನಾನು ಹೀಗೆ ಇರಬೇಕು ಅಂತ. ತುಂಬ ಬಿಸ್ನೆಸ್ ಯೋಚನೆ ಮಾಡಿದ್ರೆ ನನ್ನಲ್ಲಿರೋ ಕಲೆ ಸತ್ತೋಗ್ಬಿಡುತ್ತೆ. ಅದು ಹಾಗೆ ಜೀವಂತವಾಗಿರ್ಬೇಕು. ಸೊ ಹಾಗಾಗಿ ನನ್ಗನ್ಸುತ್ತೆ ಈ ಬ್ಯಾಲೆನ್ಸ್ ಇದೆಯಲ್ಲ, ಇದೇ ಜೀವನ ಅಂತ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು, ಗೊತ್ತಿರಬೇಕು. ಸೊ ಐ ಥಿಂಕ್ ಐ ಆಮ್ ಗೋಯಿಂಗ್ ಇನ್ ದ ರೈಟ್. ನಂಗೆ ಇತ್ತೀಚೆಗೆ ಸ್ವಲ್ಪ ಆಕ್ಟಿವಿಸಮು, ಈ ಪೊಲಿಟಿಕ್ಸು ಇದೆಲ್ಲ ಒಂಚೂರು ಕಾಡಕ್ಕೆ ಶುರುವಾಗ್ಬಿಟ್ಟಿದೆ ದೇಶ ಅಂತ ಬಂದಾಗ. ಸೊ ಅದು ಹಂಗೆ ಹೋಗ್ತಾ ಇದೆ. ಇವಾಗ ಶಾಲಿನಿ ಕತೆ ಕೇಳಿದ್ಮೇಲೆ ಆ ಥರದ್ದು ಎಷ್ಟೋ ಕತೆಗಳು ನೀವು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಮೂಡಿಸ್ತಾ ಇರ್ತೀರಿ, ಎಷ್ಟೋ ಚರ್ಚೆಗಳು ಆಗಿರ್ತವೆ. ಅದೇ ಗುಂಗಲ್ ಮನೆಗೆ ಹೋಗ್ತೀರಿ, ಆ ಫೀಲ್ ಹಂಗೆ ಉಳ್ಕೊಳ್ತಿತ್ತ? ಡೆಫಿನೆಟ್ಲಿ. ನನಗೆ ಕೆಲವೊಂದು ಲವ್ ಸ್ಟೋರೀಸು ಕೇಳಿದ್ರೆ ತುಂಬ ಇಷ್ಟ ಆಗಿದೆ. ಒಂದು ಹೆಣ್ಮಗಳು ಕೊಡಗಿನಲ್ಲಿ, ಆಕೆ ಮದುವೆ ಆಗುತ್ತೆ. ಮದುವೆ ಆಗಿ 20 ದಿನ ಅಷ್ಟೇ ಸಂಸಾರ ಮಾಡಿರೋದು ಹಸ್ಬೆಂಡ್ ಜೊತೆ. ಇದು ಮುತ್ತಿನ ಹಾರ ಬರ್ಲಿಕ್ಕಿಂತ ಮುಂಚೆ ನಡೆದ ಘಟನೆ. 20 ದಿನ ಆದಮೇಲೆ ಕಾಶ್ಮೀರಲ್ಲಿ ಉಗ್ರಗಾಮಿಗಳ ಜೊತೆ ಅವನು ತೀರ್ಕೊಳ್ತಾನೆ. ಆ 20 ದಿನ ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯ ಘಟನೆಗಳು ಅಂತ ಆ ಹೆಣ್ಮಗಳು ಇಡೀ ಜೀವನ ಆ ನೆನಪಲ್ಲಿ ಕಳೀತಾಳಲ್ಲ, ನಂಗೆ ಅನ್ಸುತ್ತೆ ದಟ್ ಈಸ್ ಸ್ಟ್ರೆಂತ್ ಅಂತ. ಅದು ತಾಕತ್ತು.
ಆ ಹೆಣ್ಮಗಳನ್ನ ಬಗ್ಗೆ ನಾನು ಕೇಳಿದ್ದು, ನನಗೆ ತುಂಬ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನಾನು ಕೇಳಿದ್ದು ಆ ಹೆಣ್ಮಗಳು ಏನಾದರೂ ಸಿಕ್ಕಿದ್ರೆ ಫಸ್ಟ್ ನಾನು ಆಕೆ ಕಾಲನ್ಗೆ ಮುಟ್ಟಿ ನಮಸ್ಕಾರ ಮಾಡಲೇಬೇಕು, ಇಲ್ಲಾಂದ್ರೆ ನನ್ನ ಜೀವನನೇ ವ್ಯರ್ಥ ಅನ್ಸ್ಬಿಡುತ್ತೆ. ಆ ಶ್ರದ್ಧೆ ಇರೋವಂಥವ್ರು ಬೇಕಾದ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ನನ್ನ ಆ ಶ್ರದ್ಧೆಗೆ ನನ್ನ ನಮಸ್ಕಾರ ಅಂತ. ಇಂಥ ಹೆಣ್ಮಕ್ಳು ನೋಡಿದ್ರೆ ನಂಗೆ ಒಂಥರ ವಾವ್ ಅನ್ಸುತ್ತೆ. ನಾವೆಲ್ಲ ಏನು ಬದುಕು ಬಾಳ್ತಾ ಇದ್ದೀವಿ, ಸಾರ್ಥಕತೆ ಅಂದ್ರೆ ಅವ್ರದ್ದಲ್ವಾ? ದಿಸ್ ಇಸ್ ವಾಟ್ ಐ ಫೀಲ್. ನಂಗೆ ನಿಜವಾಗ್ಲೂ ತುಂಬ ಎಮೋಷನ್ಸ್ ಆಗ್ಬಿಡುತ್ತೆ. ನಾನು ಕೂರ್ಗಿಂದ ಎಷ್ಟು ಫೋನ್ ಕಾಲ್ಗಳು ಬರುತ್ತೆ ಅಂದರೆ, ಕೂರ್ಗ್ನಲ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಈ ಥರ ರಾಷ್ಟ್ರೀಯ ಹಬ್ಬಗಳ ದಿನ ತುಂಬ ಕಾಲ್ಗಳು ಬರೋದೆ ಕೂರ್ಗಿಂದ. ಯಾಕೆಂದರೆ ಕರ್ನಾಟಕದಲ್ಲಿ ನಾವು ಅತ್ಯಂತ ದೊಡ್ಡ ದೇಶಭಕ್ತರನ್ನ ತಯಾರು ಮಾಡಿಕೊಟ್ಟಿದ್ದೀವಿ. ಮಿಲಿಟ್ರಿಗೆ ಯಾರೋ ಯುವಕರು ಹೋಗ್ತಾರೆ ಅಂದರೆ ಕೂರ್ಗಿನ ವ್ಯಕ್ತಿಗಳದು. ನಾನು ಜನರಲ್ ತಿಮ್ಮಯ್ಯ ಅವ್ರ ಬಗ್ಗೆ ಓದ್ತಾ ಇದ್ದೆ. ಆಮೇಲೆ ಎಂತ ವಿ ಹ್ಯಾವ್ ಪ್ರೊಡ್ಯೂಸ್ ಸಚ್ ಎ ಗ್ರೇಟ್ ಪೀಪಲ್ ಅಂತ ಅನಿಸ್ತು ನನಗೆ. ದೇ ಆರ್ ಆಲ್ ಇನ್ಸ್ಪಿರೇಷನ್ ಟು ಮೀ. ಯಾವಾಗಲೂ ನಾನು ಮನೆಗೆ ಹೋದಾಗಲೂ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಇನ್ಸ್ಪಿರೇಷನ್ ಸಿಗುತ್ತೆ ಅಷ್ಟೇ. ನಥಿಂಗ್. ಕೆಲವು ಕತೆಗಳು ಕೇಳಿದ್ರೆ ನಾನು ಅದು ಆಗಕ್ಕಾಗ್ಲಿಲ್ವಲ್ಲ ಅಂತ ನೋವಿದೆ. ಐ ಕಾಂಟ್ ಬಿ ದಟ್, ಬಟ್ ಐ ಕ್ಯಾನ್ ಓನ್ಲಿ ಬಿ ದಿಸ್. ನಾನು ಹೆಂಗಿದ್ದೀನೋ ಹಾಗೆ ಚೆನ್ನಾಗಿದ್ದೀನಿ ಅಂತ. ಆ್ಯಂಡ್ ಈಗ ಎಲ್ಲ ಸ್ಟಾರ್ಸ್ಗಳು ಒಂದು ಫ್ರೇಮ್ ಮೇಲೆ ಬಂದು ಕಾಣಿಸ್ಕೊಂಡು 10 ಜನಕ್ಕೆ ಒಂದು ಅಭಿಮಾನ ಬೆಳೆದಿರುತ್ತೆ. ಹಾಗೆ ನೀವು ನಿಮ್ಮ ಧ್ವನಿಯನ್ನು ಕೊಟ್ಟು ಎಷ್ಟೋ ಜನ ಅಭಿಮಾನಿಗಳನ್ನು ನೀವು ಪಡ್ಕೊಂಡಿದ್ದೀರಿ. ಆವಾಗ ನೀವು ಹೊರಗಡೆ ಹೋದಾಗ ನಿಮ್ಮನ್ನು ಹೇಗೆ ಗುರುತಿಸ್ತಾರೆ? ಆ ಗುರುತಿಸಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಹೆಚ್ಚು ಗುರುತಿಸಿ ನಿಮ್ಮನ್ನು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎದುರುಗಡೆ? ನಾನು ಆ್ಯಕ್ಚುಲ್ ಆಗಿ ತುಂಬ ಜನ ನಮ್ಮನ್ನು ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಆರ್ಜಿಗಳನ್ನು ಗುರುತಿಸಲ್ಲ. ಯಾಕೆಂದರೆ ನಮ್ಮ ಧ್ವನಿ ಮಾತ್ರ ಕೇಳಿರ್ತಾರೆ. ಫೇಸ್ಬುಕ್ಕು ಬೇರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನೋಡಿದರೆ ಮಾತ್ರ ಗುರುತಿಸ್ತಾರೆ. ಇಫ್ ದೇ ಹ್ಯಾವ್ ಸೀನ್ ಅಸ್ ಡೆಫಿನೆಟ್ಲಿ ದೇ ವಿಲ್ ರೆಕಗ್ನೈಸ್. ನೋಡಿಲ್ಲ ಅಂತಂದ್ರೆ ಖಂಡಿತ ಗುರುತಿಸಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ ನಾವು ಯಾರು ಅಂತ. ನನ್ನ ಪ್ರಕಾರ ಅಭಿಮಾನಿ ಬಳಗ ಅಂತಂದರೆ, ನಾನು ಮುಂಚೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಬೇಕು ಅಂತ ಔಟ್ಡೋರ್ ಈವೆಂಟ್ಸ್ ಎಲ್ಲ ಬರೀ ಹುಡುಗಿರ್ ಕಾಲೇಜ್ ಹತ್ರನೇ ಹೋಗಿ ಮಾಡ್ತಾ ಇದ್ದೆ. ಹುಡುಗಿರ್ ಫ್ಯಾನ್ಸ್ ಬೇಕು ಅಂತ. ನನ್ಗೆ ಆಮೇಲೆ ಅನ್ನಿಸ್ತು, ಏನು ಫ್ಯಾನ್ಸ್ ಅಂದ್ರೆ ಏನು, ಯಾರು ಫ್ಯಾನ್ಸ್ ಅಂದ್ರೆ ಯಾರು? ನಮ್ಮ ಕಾರ್ಯಕ್ರಮಕ್ಕೆ ಫ್ಯಾನಾ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ಫ್ಯಾನಾ? ಅವರು ನನ್ನ ಕಾರ್ಯಕ್ರಮ ಕೇಳ್ತಾರೆ, ಖುಷಿ ಆಗ್ತಾರೆ, ಬರ್ತಾರೆ, ಸೆಲ್ಫಿ ತಗೊಂತಾರೆ, ಆರ್ಜ ಅವಿನಾಶ್ ಗುರು ಅನ್ನೋ ಅಂತ ಸೆಲ್ಫಿ ತಗೊಂತಾರೆ, ಹೋಗ್ತಾರೆ. ಅಷ್ಟೇ ನನ್ನ ಲೈಫು.